ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗಿ ಉರಿತಾನೆ ಇದೆ. ಕಳೆದ ಸೋಮವಾರ ಒಂದು ಸ್ಟೇಟ್ಮೆಂಟ್ ಪಾಸ್ ಆಯಿತು. ಯಾರು ಕೊಟ್ಟರು? ಯತೀಂದ್ರ ಅವರು ಮತ್ತೆ ಅದೇ ವಿಚಾರದ ಬಗ್ಗೆ ಗುರುವಾರ ಮಾತನಾಡಿದರು. ಏನಂತ ಮಾತನಾಡಿದರು? ಹೈಕಮಾಂಡ್ ಅನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಸಿಎಂ ಬದಲಾವಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಯತೀಂದ್ರ ಆಡಿದರು. ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ DCM ಆದಂತಹ DK ಶಿವಕುಮಾರ್ ಅವರು ಏನಂದ್ರು? ಯತೀಂದ್ರ ಅವರ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ಗೆ ತಕ್ಕ ಉತ್ತರವನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಅದಕ್ಕೆ ಉತ್ತರ ಸಿದ್ದರಾಮಯ್ಯನವರು ಕೊಡಬೇಕು. ಯಾಕೆಂತಂದ್ರೆ ಯಾರೂ ಮಾತಾಡಬಾರ್ದು ಅಂತ ಹೇಳಿದ ಮೇಲೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಮತ್ತೊಂದು ನಿರ್ಣಯ ಮಾಡುತ್ತೆ, ಮಗದೊಂದು ನಿರ್ಣಯ ಮಾಡುತ್ತೆ. ಈ ಸ್ಟೇಟ್ಮೆಂಟ್ಗಳೆಲ್ಲ ಯಾಕೆ ಕೊಡಬೇಕು, ಯಾಕೆ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ವಾದ. ಮಗನ ಹೇಳಿಕೆಗೆ ತಂದೆಯ ಉತ್ತರ ಸಿಗುತ್ತೆ, ನೀವು ಹೋಗಿ ತಂದೆಯನ್ನು ಕೇಳ್ಕೊಳ್ಳಿ ಅಂತ ಹೇಳಿದರು. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಅಂತಕ್ಕಂಥದ್ದು ಬಹಳ ಭರದಿಂದ ಸಾಗಿದೆ. ಚರ್ಚೆ ಆಗಬೇಕಾದಂತಹ ವಿಚಾರಗಳನ್ನು ಹೊರತುಪಡಿಸಿ ಬೇರೆಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಕಿಚ್ಚು ದಿನದಿಂದ ದಿನಕ್ಕೆ ಜೋರಾಗಿ ಉರಿತಾನೆ ಇದೆ. ಯಾಕೆಂತಂದರೆ ಸೂರ್ಯ ಚಂದ್ರರು ಇರುವಂಥದ್ದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಕಾಂಗ್ರೆಸ್ನಲ್ಲಿ ಎರಡು ಬಣಗಳಿದೆ. ಎರಡೂ ಬಣಗಳಿಗೆ ಸಪೋರ್ಟ್ ಮಾಡುವಂತಹ ಬೇರೆ ಬೇರೆ ನಾಯಕರಿದ್ದಾರೆ ಅನ್ನುವಂಥದ್ದು ಅಷ್ಟೇ ಸತ್ಯ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈಗ CM ಕುರ್ಚಿಗೆ ಬಹಳ ದೊಡ್ಡ ಪೈಪೋಟಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಒಂದು ಕಡೆ CM ಸಿದ್ದರಾಮಯ್ಯನವರು ಅದೇ CM ಕುರ್ಚಿಯಲ್ಲಿ ಕಂಟಿನ್ಯೂ ಆಗಬೇಕು ಅನ್ನುವಂತಹ ಹಪಹಪಿ ಆಶಯದಲ್ಲಿದ್ದರೆ, ಆ CM ಕುರ್ಚಿಯನ್ನು ಏರಿ CM ಆಗಿ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು, ಅಧಿಕಾರವನ್ನು ಅನುಭವಿಸಬೇಕು ಅಂತ ಹೇಳಿ ಒಂದು ಕಡೆ DK ಶಿವಕುಮಾರ್ ಅವರು ಕನಸು ಕಾಣ್ತಾ ಇದ್ದಾರೆ ಮತ್ತು DK ಶಿವಕುಮಾರ್ ಅವರ ಬೆಂಬಲಿಗರು ಕೂಡ ಅದೇ ಕನಸಲ್ಲಿ ಇದ್ದಾರೆ. ಆದರೆ ಈಗ CM ಕುರ್ಚಿಯ ಕಿಚ್ಚು ದಿನದಿಂದ ದಿನ ಜಾಸ್ತಿ ಆಗ್ತಾನೇ ಇದೆ. ಚಳಿಗಾಲದ ಅಧಿವೇಶನ ಪ್ರಾರಂಭ ಆಯ್ತಲ್ಲ, ಆ ಅಧಿವೇಶನದ ಮೊದಲ ದಿನ ಅಂದರೆ ಕಳೆದ ಸೋಮವಾರ ಒಂದು ಸ್ಟೇಟ್ಮೆಂಟ್ ಪಾಸ್ ಆಯಿತು. ಯಾರು ಕೊಟ್ಟರು? CM ಸಿದ್ದರಾಮಯ್ಯನವರ ಮಗ ಆಗಿರ್ತಕ್ಕಂತಹ ಯತೀಂದ್ರ ಅವರು ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದರು. DK ಶಿವಕುಮಾರ್ ಅವರು CM ಕುರ್ಚಿಗೆ ಡಿಮ್ಯಾಂಡನ್ನು ಮಾಡಿದ್ದಾರೆ. ಹೈಕಮಾಂಡ್ ಹತ್ರ ಹೋಗಿ CM ಕುರ್ಚಿ ಬಗ್ಗೆ ಮಾತನಾಡಿದ್ದಾರೆ. CM ಪೋಸ್ಟನ್ನು ಕೊಡಿ ಅಂತ ಕೇಳಿದ್ದಾರೆ ಅನ್ನುವಂತಹ ಮಾತು ಬಂತು. ಅದಾದ ಮೇಲೆ ಹೈಕಮಾಂಡ್ ಹೇಳಿದ್ದೇನು ಅಂತಂದರೆ, ಇದರ ಬಗ್ಗೆ ಪ್ರಸ್ತಾಪ ಮಾಡುವಂತಿಲ್ಲ, ಬಹಿರಂಗವಾಗಿ ಇದರ ಬಗ್ಗೆ ಮಾತನಾಡುವಂತಿಲ್ಲ, ಯಾರು ಮಾತಾಡಬೇಡ್ರಪ್ಪ, ಏನಕ್ಕೆ ಮಾತಾಡ್ತೀರಾ, ನಾವಿದ್ದೀವಿ, ನಾವು ನೋಡ್ಕೋತೀವಿ, ನೀವು ಟೆನ್ಷನ್ ಫ್ರೀ ಆಗಿರಿ ಅಂತ ಹೇಳಿ ಹೈಕಮಾಂಡ್ ಹೇಳ್ತು. ಇನ್ನು ಅದಾದ ಮೇಲೆ ಯತೀಂದ್ರ ಅವರು ಮತ್ತೆ ಅದೇ ವಿಚಾರದ ಬಗ್ಗೆ ಗುರುವಾರ ಮಾತನಾಡಿದರು. ಏನಂತ ಮಾತನಾಡಿದರು ನೋಡಿ? CM ಬದಲಾವಣೆಯ ಬಗ್ಗೆ ಏನಾಗಬೇಕು, ಏನು ಹೋಗಬೇಕು, CM ಯಾರಾಗಬೇಕು, ಮುಂದಿನ CM ಯಾರು, ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರಾ ಇಲ್ವ, ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಹೈಕಮಾಂಡನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ CM ಬದಲಾವಣೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಯತೀಂದ್ರ ಆಡಿದರು. ಯತೀಂದ್ರ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ DCM ಆದಂತಹ DK ಶಿವಕುಮಾರ್ ಅವರು ಏನಂದರು? ಯತೀಂದ್ರ ಅವರ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ಗೆ ತಕ್ಕ ಉತ್ತರವನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ. ಅದಕ್ಕೆ ಉತ್ತರ ಸಿದ್ದರಾಮಯ್ಯನವರು ಕೊಡಬೇಕು. ಯಾಕೆಂತಂದರೆ ಯಾರೂ ಮಾತಾಡಬಾರ್ದು ಅಂತ ಹೇಳಿದ ಮೇಲೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಮತ್ತೊಂದು ನಿರ್ಣಯ ಮಾಡುತ್ತೆ, ಮಗದೊಂದು ನಿರ್ಣಯ ಮಾಡುತ್ತೆ. ಈ ಸ್ಟೇಟ್ಮೆಂಟ್ಗಳೆಲ್ಲ ಯಾಕೆ ಕೊಡಬೇಕು, ಯಾಕೆ ಅದರ ಬಗ್ಗೆ ಚರ್ಚೆ ಮಾಡಬೇಕು ಅನ್ನುವಂಥದ್ದು DK ಶಿವಕುಮಾರ್ ಅವರ ವಾದ. ಇದಕ್ಕೆ ಏನು ಪ್ರತಿ ಉತ್ತರ ಕೊಡಬೇಕು ಅದನ್ನು ಅವರ ತಂದೆಯವರಾಗಿರ್ತಕ್ಕಂಥ, ಅಂದರೆ ಯತೀಂದ್ರ ಅವರ ತಂದೆ, ನಮ್ಮ ರಾಜ್ಯದ CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೊಡ್ತಾರೆ. ಆದ್ದರಿಂದ ಮಗನ ಹೇಳಿಕೆಗೆ ತಂದೆಯ ಉತ್ತರ ಸಿಗುತ್ತೆ, ನೀವು ಹೋಗಿ ತಂದೆಯನ್ನು ಕೇಳ್ಕೊಳ್ಳಿ ಅಂತ ಹೇಳಿದರು. ಇನ್ನು ಸಿದ್ದರಾಮಯ್ಯನವ್ರನ್ನ ಕೇಳಿದ್ರು, ಸಾರ್ ನಿಮ್ಮ ಮಗ ಹಿಂಗಂದು ಬಿಟ್ಟಿದ್ದಾರಲ್ಲ ಸಾರ್, ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಕೇಳಿದರೆ, ಅವನು ಹೇಳಿದ್ರಲ್ಲಿ ತಪ್ಪೇನಿದೆ? ಯಾಕೆ ನೀವು ಪದೇ ಪದೇ ಹೋಗಿ ಯತೀಂದ್ರನ ಕೇಳ್ತೀರಿ? ಯತೀಂದ್ರ ಏನು ಹೇಳಿದ್ದಾನೆ? ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ಹೇಳಿದ್ದಾನೆ. ಆಬ್ಸಲ್ಯೂಟ್ಲಿ ರೈಟ್. ನಮ್ಮ ಪಕ್ಷದಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಆಗಬೇಕು, ಏನು ಹೋಗಬೇಕು ಅನ್ನುವಂತಹ ವಿಚಾರವನ್ನು ನಿರ್ಣಯ ಮಾಡುವಂಥದ್ದು ಕಾಂಗ್ರೆಸ್ಸಿನ ಹೈಕಮಾಂಡ್, AICC ಹೊರತುಪಡಿಸಿ ಬೇರೆ ಯಾರೂ ಕೂಡ CM ಕುರ್ಚಿಯ ಬದಲಾವಣೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನು CM ಸಿದ್ದರಾಮಯ್ಯನವರು ಹೇಳಿದರು. ಇನ್ನು CM ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ CM ಸಿದ್ದರಾಮಯ್ಯ ಬಣದ ಮತ್ತೊಬ್ಬ ಪ್ರಮುಖ ನಾಯಕರಾಗಿರುವಂತಹ ಜಮೀರ್ ಅಹಮದ್ ಅವರ ಹತ್ರ ಕೇಳಿದರು, ಜಮೀರ್ ಭಾಯ್ ಆಪ್ ಕ್ಯಾ ಬೋಲ್ತೆ, ನೀವೇನು ಹೇಳ್ತೀರಿ ಅಂತ ಕೇಳಿದರೆ ಜಮೀರ್ ಅಹಮದ್ ಅವರು ಹೇಳಿದರು, ರೇ ಸಿದ್ದರಾಮಯ್ಯನವರನ್ನು ಬದಲಾಯಿಸುವಂತಹ ತಾಕತ್ತು ಯಾರಿಗಾದರೂ ಇದ್ದರೆ ಅದು ಹೈಕಮಾಂಡಿಗೆ ಮಾತ್ರ. ಹೈಕಮಾಂಡನ್ನು ಹೊರತುಪಡಿಸಿ ನೋಡಿ, ಎಲ್ಲರೂ ಇದೇ ಉತ್ತರ ಹೇಳ್ತಾರೆ. ಎಸ್ಕೇಪಿಸಮ್
ಅಂತ ಕರಿತೀವಿ ಇದನ್ನು ಎಸ್ಕೇಪಿಸಮ್ ಅಂತ ಕರಿತೀವಿ. ಎಲ್ರಿಗೂ ಅಭಿಲಾಷೆ ಇದೆ ನಮ್ಮ ನಾಯಕನೇ ಮುಖ್ಯಮಂತ್ರಿ ಆಗಬೇಕು ಅಂತ. ಡಿ ಕೆ ಬಣದ ನಾಯಕರುಗಳಿಗೆಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಆಸೆ ಇದೆ. ಸಿದ್ದರಾಮಯ್ಯನವರ ಬಣದ ಎಲ್ಲ ನಾಯಕರಿಗೂ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಬೇಕು, ಮುಖ್ಯಮಂತ್ರಿ ಸ್ಥಾನದಲ್ಲಿ ಅವರೇ ಇರಬೇಕು ಅನ್ನುವಂಥ ಒಂದು ಅಭಿಲಾಷೆ ಇದೆ. ಆದರೆ ಮೀಡಿಯಾದವರು ಬಂದರೆ ಅಥವಾ ಸಾರ್ವಜನಿಕರ ಮುಂದೆ ಹೈಕಮಾಂಡ್ ಮೇಲೆ ದೂರ್ತಾರೆ. ಆ ಹೈಕಮಾಂಡು ಇವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ನಾವು ನೋಡ್ತೀವಿ, ನಾವು ಸರಿ ಮಾಡ್ತೀವಿ, ಸಮಾಧಾನದಿಂದಿರಿ ಅಂತ ಇಷ್ಟೇ. ಸುಮ್ಮನೆ ಈಗ ಮಗು ಲಾಲಿಪಪ್ಪು ಚಾಕ್ಲೇಟ್ ಕೇಳಿದ್ರೆ ಹೆಂಗೆ ಸಮಾಧಾನ ಮಾಡ್ತಾರಲ್ಲ, ಹಂಗೆ ಹೈಕಮಾಂಡ್ ಇವ್ರಿಗೆ ಸಮಾಧಾನ ಮಾಡ್ತಾ ಇದೆ. ಈ ಕಡೆ ಜಮೀರ್ ಬಾಯ್ ಏನು ಹೇಳ್ತಾರೆ ನೋಡಿ, ಸಿದ್ದರಾಮಯ್ಯನವರನ್ನು ಬದಲಿಸುವಂತಹ ತಾಕತ್ ಯಾರಿಗಾದರೂ ಇದ್ದರೆ, ಗಟ್ಸ್ ಯಾರಿಗಾದರೂ ಇದ್ದರೆ, ದಟ್ ಈಸ್ ಓನ್ಲಿ ಫಾರ್ ಹೈಕಮಾಂಡ್. ಹೈಕಮಾಂಡನ್ನು ಹೊರತುಪಡಿಸಿ ಸಿದ್ದರಾಮಯ್ಯನವರನ್ನು ಬದಲಾಯಿಸುವಂತಹ ಅಧಿಕಾರ, ತಾಕತ್ತು, ಗಟ್ಸು ಬೇರೆ ಯಾರಿಗೂ ಇಲ್ಲ. ಅಕಾರ್ಡಿಂಗ್ ಟು ಮೀ, ನನಗೆ ಗೊತ್ತಿರೋ ಪ್ರಕಾರ CM ಸಿದ್ದರಾಮಯ್ಯನವರು ಸ್ಟೆಪ್ ಡೌನ್ ಆಗಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಆ ಯಪ್ಪ ಕೆಳಗೆ ಇಳಿಯಲ್ಲ. 2028 ತನಕವೂ ಕೂಡ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿರ್ತಾರೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಜಮೀರ್ ಬಾಯಿ ಕೊಟ್ಟರು. ಏನೋ ನಮ್ಮ ಸೌಕಾರ್ ಸತೀಶ್ ಜಾರಕಿಹೊಳಿ ಇವ್ರು ಏನು ಹೇಳ್ತಾರೆ, ಸೌಕಾರ್ರೆ ಏನಂತೀರಿ ಸೌಕಾರ್ರೆ, ಯತೀಂದ್ರ ಅವ್ರು ಹಿಂಗೆ ಹೇಳ್ಬಿಟ್ರು, ಏನು ಕತೆ, ಏನು ತಾಣ ಅಂತ ಕೇಳಿದರೆ ಅವರು ಅದನ್ನೇ ಹೇಳಿದರು. ಹೈಕಮಾಂಡ್ ನಿರ್ಣಯ ಮಾಡುತ್ತೆ, ಅರ್ಧಾವಧಿ ಅವರು ಅರ್ಧಾವಧಿ ಇವರು, ಇದೆಲ್ಲ ಇಲ್ಲ, ಇದೆಲ್ಲ ನಮ್ಮಲ್ಲಿ ನಡೆಯಲ್ಲ. ಪೂರ್ಣಾವಧಿ ಫುಲ್ ಫ್ಲೆಡ್ಜಲ್ಲಿ CM ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಬೇರೆ ಯಾರೂ ಕೂಡ ಅಲ್ಲಿ ಬಂದು ಕೂಡಲ್ಲ, ಬೇರೆ ಯಾರೂ ಕೂಡ ಆ ಸ್ಥಾನಕ್ಕೆ ಬರಲ್ಲ ಪೂರ್ಣಾವಧಿಯಲ್ಲಿ. ಅಂದರೆ ಏನು 5 ವರ್ಷ ಈ ಟರ್ಮ್ ಏನಿದೆ, 5 ವರ್ಷ ಸಿದ್ದರಾಮಯ್ಯನವರೇ ಕಂಪ್ಲೀಟ್ ಮಾಡ್ತಾರೆ ಅನ್ನುವಂತಹ ಮಾತನ್ನು ಸಾಹುಕಾರರು ಹೇಳಿದರು, ಸತೀಶ್ ಜಾರಕಿಹೊಳಿ ಹೇಳಿದರು. ಇನ್ನು ಇಷ್ಟೆಲ್ಲ ಆದಮೇಲೆ ಮತ್ತೆ ಇವ್ರ ಕಡೆಯವರು ತಮಟೆ ಹೊಡೆದ ಮೇಲೆ, ಇವ್ರ ಕಡೆಯವರು ಅವ್ರ ಕಡೆ ನಾಯಕರಿಗೆ ತುತ್ತೂರಿಗೆ ಊದಿದ ಮೇಲೆ ಡಿ ಕೆ ಶಿವಕುಮಾರ್ ಅವ್ರ ಕಡೆ ನಾಯಕರು ತುತ್ತೂರಿಗೆ ಊದಬೇಕಲ್ಲ. ಅದಕ್ಕೆ ಇಕ್ಬಾಲ್ ಹುಸೇನ್, ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಡಿ ಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಮಾಡ್ತಾರೆ. ನೋಡಿ, ಇವರು ಕಾಂಗ್ರೆಸ್ಸಿನ ಹೈಕಮಾಂಡ್ ಅವರು ಏನು ಹೇಳಿದರು, CM ಬದಲಾವಣೆ ಬಗ್ಗೆ ಮಾತನಾಡಬೇಡಿ ಅಂತ ಹೇಳಿದರು. ನಾವೆಲ್ಲ ಮಾತನಾಡಿದರೆ ನಮಗೆ ನೋಟಿಸ್ ಕೊಡ್ತಾರೆ ಸ್ವಾಮಿ. CM ಬದಲಾವಣೆ ಮಾಡಬೇಕು ಅಥವಾ CM ಬದಲಾವಣೆ ಆಗಬೇಕು ಅಥವಾ ಅದರ ಬಗ್ಗೆ ಸಂಬಂಧಪಟ್ಟಂತೆ ಏನೇ ಒಂದು ಯಾಕಷ್ಟಿತ್ತೊಂದು ಮಾತಾಡಿದ್ರೂ ನಮಗೆ ನೋಟಿಸ್ ಬರುತ್ತೆ. ಈ ಯತೀಂದ್ರ ದೊಡ್ಡ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ, ಅದರ ಬಗ್ಗೆ ಅವಶ್ಯಕತೆ ಇತ್ತಾ ಸ್ಟೇಟ್ಮೆಂಟ್ ಪಾಸ್ ಮಾಡುವಂಥದ್ದು? ಇಲ್ಲ. CM ಬದಲಾವಣೆ ಸದ್ಯಕ್ಕಿಲ್ಲ, CM ಬದಲಾವಣೆ ಸದ್ಯಕ್ಕಿಲ್ಲ. ಕೇಳಿದವ್ರು ಯಾರು ಇವಾಗ? ಯಾರು ಕೇಳೇ ಇಲ್ಲ. ಸುಮ್ಮನೆ ತಾವೇ ಹೋಗಿ CM ಬದಲಾವಣೆ ಸದ್ಯಕ್ಕಿಲ್ಲ, CM ಬದಲಾವಣೆ ಈಗಾಗಲ್ಲ, ಆಗಾಗಲ್ಲ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ, ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ನೋಟಿಸ್ ಕೊಡುವಂತಹ ನೀವು ಅವ್ರಿಗೆ ಯಾಕೆ ನೋಟಿಸ್ ಕೊಡಲ್ಲ? ಅಂದರೆ ಸಿದ್ದರಾಮಯ್ಯನವರ ಬಣದ ನಾಯಕರುಗಳು ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದರೆ ಅವರಿಗೆ ನೋಟಿಸ್ ಕೊಡಲ್ಲ. ಒಂದು ಕಡೆ ಸತ್ಕಾರ, ಮತ್ತೊಂದು ಕಡೆ ಬಲಾತ್ಕಾರ. ಅವ್ರು ಮಾಡಿದರೆ ಸತ್ಕಾರ ಮಾಡ್ತೀರಿ, ಅವ್ರದ್ದೇನೋ ಚಮತ್ಕಾರ ಇರುತ್ತೆ ಅದರಲ್ಲಿ, ನಮಗೆ ಮಾತ್ರ ಬಲಾತ್ಕಾರನ ಅಂತ ಡಿ ಕೆ ಶಿವಕುಮಾರ್ ಆಪ್ತ ಬೆಂಬಲಿಗರಾಗಿರ್ತಕ್ಕಂಥ ಶಾಸಕ ಇಕ್ಬಾಲ್ ಹುಸೇನ್ ರವರು ಹೇಳಿದರು. ಇನ್ನು ಇದಿಷ್ಟೂ ಪಾಲಿಟಿಕ್ಸ್ಗಳ ಮಧ್ಯೆ 25 ಜನ ಶಾಸಕರನ್ನು ಒಗ್ಗೂಡಿಸ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವರು ಒಂದು ಔತಣಕೂಟವನ್ನು ಮಾಡ್ತಾರೆ. ಅಂದರೆ ಪ್ರಬಲ ನಾಯಕರನ್ನು ತಮ್ಮ ಹದ್ದುಬಸ್ತಲ್ಲಿ ಇಟ್ಟುಕೊಳ್ಳುವಂತಹ ಪ್ರಯತ್ನವನ್ನು ಎರಡೂ ಬಣದ ನಾಯಕರುಗಳು ಬಹಳ ಸೈಲೆಂಟಾಗಿ ಮಾಡ್ತಾರೆ. ದಿಸ್ ಈಸ್ ಕೋಲ್ಡ್ ವಾರ್. ಇದು ಒಂದು ಕೋಲ್ಡ್ ವಾರ್ ಥರ ಆಗಿಬಿಟ್ಟಿದೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಒಂದು ಔತಣಕೂಟವನ್ನು ಏರ್ಪಡಿಸಿದರು. ಆ ಔತಣಕೂಟದಲ್ಲಿ ಯಾರ್ಯಾರಿದ್ರು? ಇದು ಗುರುವಾರ ರಾತ್ರಿ ಆಯೋಜಿಸಿದಂತಹ ಔತಣಕೂಟ. ಈ ಔತಣಕೂಟದಲ್ಲಿ ಸಚಿವರಾದಂತಹ KF ಮುನಿಯಪ್ಪ, ಮಾಂಕಾಳ್ ವೈದ್ಯ, ಆಯಿತಾ, ಆಮೇಲೆ ಅಪ್ಪಾಜಿ ನಾಡಗೌಡರು, ಶಾಸಕರಾದಂತಹ ಹ್ಯಾರಿಸ್ ಅವರು, ಮಾಗಡಿ ಬಾಲಕೃಷ್ಣ, ಕೊಲ್ಲೂರು ಉದಯ್, ಪುತ್ತೂರಿನ ಅಶೋಕ್ ರೈ, ಮತ್ತು SC ಶ್ರೀನಿವಾಸ್, ಆನೇಕಲ್ ಶಿವಣ್ಣ, ಶೃಂಗೇರಿಯ ರಾಜೇಗೌಡ, ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್ ಅವರು, ರಾಜಾ ವೆಂಕಟಪ್ಪ ನಾಯಕ, ಆನಂದ್, ಹರೀಶ್, ಲತಾ ಕುಮಾರಿ, ಅದರ ಜೊತೆಗೆ ಗಣೇಶ್ ಹುಕ್ಕೇರಿ, CP ಯೋಗೀಶ್ವರ್ ಅವರು ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟಿತ ಶಾಸಕರಾದಂತಹ ಸೋಮಶೇಖರ್ ಅವರು, ಶಿವರಾಮ್ ಹೆಬ್ಬಾರ್ ಅವರು, ಇವರೆಲ್ಲರನ್ನು ಸೇರಿಸಿಕೊಂಡು ಒಟ್ಟು ಒಂದು 25 ಜನ ಶಾಸಕರನ್ನು, ಸಚಿವರನ್ನು, ಕಾಂಗ್ರೆಸ್ ಪಕ್ಷದ ಪ್ರಬಲ ನಾಯಕರನ್ನು ಸೇರಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ಔತಣಕೂಟವನ್ನು ಮಾಡಿದರು. ಇದು ಎಲ್ಲೋ ಒಂದು ಕಡೆ ಶಕ್ತಿ ಪ್ರದರ್ಶನ ಅಂತ ಅನಿಸ್ತಾ ಇಲ್ವಾ? ಅನಿಸ್ತಾ ಇದೆ. ಸೊ ಈ ಥರದ ಶಕ್ತಿ ಪ್ರದರ್ಶನಗಳನ್ನು ಮಾಡಿದಾಗ ಇನ್ನೊಂದು ಬಣದವರು ಏನು ಮಾಡಬೇಕು? ಅವರೂ ಒಂದು ಔತಣಕೂಟವನ್ನು ಮಾಡ್ಕೋಬೇಕು. ಅವರೂ ಕೂಡ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಇನ್ ಫ್ರಂಟ್ ಆಫ್ ದೀಸ್ ಪೀಪಲ್. ಅದಕ್ಕೆ ಸಿದ್ದರಾಮಯ್ಯನವರ ಬಣದವರು ಕೂಡ ಏನು ಮಾಡಿದರು ಅಂತಂದರೆ, ಫಿರೋಜ್ ಸೇಠ್ ಅವರ ನಿವಾಸದಲ್ಲಿ ರಾತ್ರಿ ಡಿನ್ನರಿಗೆ ಸೇರಿದರು. ಅಲ್ಲಿಯೂ ಕೂಡ ಒಂದಿಷ್ಟು ಪ್ರಬಲವಾದಂತಹ ನಾಯಕರನ್ನು ಒಳಗೊಂಡು ಅವರೊಂದು ಮೀಟಿಂಗ್ ಮಾಡಿದರು. ಇನ್ನು ಅವ್ರ ಮೀಟಿಂಗಲ್ಲಿ ಯಾರ್ಯಾರಿದ್ರು, ಅವರು ಔತಣಕೂಟದಲ್ಲಿ ಯಾರ್ಯಾರಿದ್ರು ಅಂದರೆ, ಸತೀಶ್
ಜಾರಕಿಹೊಳಿ ಅವರು, ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು, ನಮ್ಮ ಜಮೀರ್ ಅಹ್ಮದ್ ಅವರು, ಆಯಿತಾ, ರಹೀಮ್ ಖಾನ್ ಅವರು, ಇನ್ನಿತರ ಯಾರು ಅಶೋಕ್ ಪಟ್ಟಣ್ ಅವರು, ಖನೀಜ್ ಫಾತಿಮಾ ಅವರು, ಇವರಿಷ್ಟು ಒಂದು ಬಹಳ ಪ್ರಬಲವಾದಂತಹ ನಾಯಕರು, ಸಿದ್ದರಾಮಯ್ಯನವರ ಬಣದ ಭಾಳ ಪ್ರಬಲವಾದಂತಹ ನಾಯಕರು ಈ ಒಂದು ಡಿನ್ನರ್ ಮೀಟಿಂಗ್ನಲ್ಲಿ ಇದ್ದರು. ಒಂದು ಕಡೆ ಇವರು 25 ಸಚಿವರನ್ನು ಶಾಸಕರನ್ನ ಸೇರಿಸ್ಕೊಂಡು ಔತಣಕೂಟ, ಇನ್ನೊಂದು ಕಡೆ ಇವರು ಒಂದಿಷ್ಟು ಜನ ಪ್ರಮುಖ ನಾಯಕರನ್ನ ಸೇರಿಸ್ಕೊಂಡು ಫಿರೋಜ್ ಸೇಠ್ ಅವರ ಮನೆಯಲ್ಲಿ ಅವ್ರದ್ದೊಂದು ಡಿನ್ನರ್ ಪಾರ್ಟಿ. ಏನು ಮಾತಾಡ್ತಾರೋ ಏನು ಬಿಡ್ತಾರೋ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಚರ್ಚೆ ಆಗಬೇಕಾದಂತಹ ವಿಚಾರಗಳೇನು, ರಾಜ್ಯದಲ್ಲಿ ಏನಾಗ್ತಾ ಇದೆ, ಜನಗಳಿಗೆ ಏನು ಸಂಕಷ್ಟ ಇದೆ, ಏನು ಬೆಳವಣಿಗೆಗಳನ್ನು ಮಾಡಬೇಕು, ಮುಂದೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ತೆಗೆದು, ಅದು ನಯಾ ಪೈಸಾ ಆಲೋಚನೆಯೇ ಇಲ್ಲ ರಾಜಕಾರಣಿಗಳಿಗೆ. ಯಾವಾಗ ನಾವು CM ಕುರ್ಚಿ ಏರ್ತೀನೋ, ಯಾವಾಗ ನಾನು CM ಆಗ್ತೀನೋ ಅನ್ನುವಂತಹ ಕನಸು, ನಾನು CM ಸ್ಥಾನದಿಂದ ಕೆಳಗಿಳಿದಿದ್ದರೆ ಸಾಕು ಅನ್ನುವಂಥ ಆಸೆ, ಅಭಿಲಾಷೆ, ಆಕಾಂಕ್ಷೆ, ಇದನ್ನು ಹೊರತುಪಡಿಸಿ ಜನರನ್ನು ಉದ್ಧಾರ ಮಾಡಬೇಕು, ಜನಗಳಿಗೆ ಏನೋ ಒಂದು ಸ್ವಲ್ಪ ಒಳಿತು ಮಾಡಬೇಕು. ಜನಪ್ರತಿನಿಧಿಗಳು, ಆ MLAಗಳು ಪಾಪ ಬಂದು ಫಂಡ್ ಇಲ್ಲ ಅಂತ ಪರದಾಡ್ತಾರೆ. ಎಲ್ಲ ಫಂಡ್ಗಳನ್ನು ಬೇರೆ ಯಾವುದ್ಯಾವುದಕ್ಕೋ ಬಳಸ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಫಂಡ್ ಇಲ್ಲ ಅಂತ ಪಾಪ ಕಾಂಗ್ರೆಸ್ ಪಕ್ಷದಲ್ಲಿ ಗೋಳಾಡ್ತಿದ್ದಾರೆ MLAಗಳು. ಅದರ ಬಗ್ಗೆ ಕಿಂಚಿತ್ತೂ ಕರುಣೆ ಇಲ್ಲ, ಅದರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಆ ಅಧಿವೇಶನದಲ್ಲಿ ಕೂತ್ಕೊಂಡು ಏನೇನೋ ಮಾತಾಡ್ತಾರೆ. ಆ ಅಧಿವೇಶನ ಮಾಡಿರೋದು ಯಾಕೆ? ರೈತರಿಗೆ ಏನು ನೀವು ಸಹಾಯ ಮಾಡಿದಿರಿ, ಏನು ಈ ಹೊಸ ಯೋಜನೆಗಳನ್ನು ತೆಗೆದುಕೊಂಡು ಬಂದಿರಿ? ಅದಾದ ಮೇಲೆ ನೀವು ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು, ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತಹ ಜನಗಳಿಗೆ ಒಂದಿಷ್ಟು ಹೊಸ ಯೋಜನೆಗಳನ್ನು, ಅನುಕೂಲ ಯೋಜನೆಗಳನ್ನು ತೆಗೆದುಕೊಂಡು ಬರುವಂತಹ ಕೆಲಸ ಏನು ಮಾಡಿದರೆ? ಏನಿಲ್ಲ, ಬರೀ ಇದ್ರ ಬಗ್ಗೆನೇ. ಬೆಳಗಾದ್ರೆ ಸಾಕು CM ಬದಲಾವಣೆ, ಹೈಕಮಾಂಡ್ ನಿರ್ಧಾರ. ಆ ಹೈಕಮಾಂಡ ಮಾತಿಲ್ಲ, ಕತೆ ಇಲ್ಲ. ಇನ್ನು ಈ ಡಿಸೆಂಬರ್ 14ನೇ ತಾರೀಕು DK ಶಿವಕುಮಾರ್ ಅವರು, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ CM ಸಿದ್ದರಾಮಯ್ಯನವರು ದೆಹಲಿಗೆ ಧಾವಿಸ್ತಾ ಇದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ. ಇಬ್ಬರು ಸೇರಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ ಅಂತಂದರೆ, ವೋಟ್ ಚೋರ್ ಅನ್ನುವಂಥ ಅಭಿಯಾನ ಏನು ನರೇಂದ್ರ ಮೋದಿ ಅವರ ವಿರುದ್ಧ ವೋಟ್ ಚೋರ್ ಅನ್ನುವಂಥ ಅಭಿಯಾನ ಮಾಡ್ತಿದ್ದಾರಲ್ಲ, ಆ ಅಭಿಯಾನಕ್ಕೆ ಪಾಲ್ಗೊಳ್ಳೋದಕ್ಕೆ ನಮ್ಮ CM ಮತ್ತು DCM ಹೋಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿಯವರನ್ನು ಮೀಟ್ ಆಗುವಂತಹ ಸಾಧ್ಯತೆಗಳಿದೆ. ರಾಹುಲ್ ಗಾಂಧಿ ಏನೋ ಅದು ಯಾವುದೋ ವಿದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾರಂತೆ. ಪಾಪ ಹೋಗ್ಬರಲಿ, ಅವರು ಕೂಡ ಪಾಲಿಟಿಕ್ಸ್ ಮಾಡಿ ಬಹಳ ಟಯರ್ಡ್ ಆಗಿರ್ತಾರೆ, ಸುಸ್ತಾಗಿರ್ತಾರೆ. ಇವ್ರದ್ದೆಲ್ಲ ಕೇಳಬೇಕಲ್ರಿ ಕತೆ. ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ ಒಂದೇ ರಾಜ್ಯ, ನಮ್ಮ ಕರ್ನಾಟಕ ಒಂದೇ. ಪಾಪ ರಾಹುಲ್ ಗಾಂಧಿಗೆ ಎಷ್ಟೆಲ್ಲ ರಾಜ್ಯ ಇದೆ, ಕೇಳಬೇಕಲ್ಲ, ಎಲ್ಲರದ್ದು ಕಷ್ಟ ಸುಖ ಕೇಳಬೇಕಲ್ಲ. ಕೇಳಿ ಹೈರಾಣ ಆಗಿರ್ತಾರೆ. ಅದರಿಂದ ಪಾಪ ಅವರೇನೋ ವಿದೇಶ ಯಾತ್ರೆಗೆ ಹೋಗ್ತಾ ಇದ್ದಾರಂತೆ. ಇಫ್ ಸಪೋಸ್ ಅವತ್ತೇನಾದರೂ ಮಿಸ್ ಆದರೆ 21ನೇ ತಾರೀಕು ಮತ್ತೆ ಡಿಸೆಂಬರ್ 21ನೇ ತಾರೀಕು ಮತ್ತೆ ಅವರನ್ನು ಮೀಟ್ ಆಗ್ತಾರಂತೆ. ಮೀಟ್ ಆಗಿ ಚರ್ಚೆ ಮಾಡ್ಕೊಂಡು ಬರ್ತಾರಂತೆ. ಆಗ ರಾಹುಲ್ ಗಾಂಧಿ ಏನಾದರೂ CM ಬದಲಾವಣೆ ವಿಚಾರದ ಬಗ್ಗೆ ಇವರಿಬ್ಬರ ಹತ್ರ ಮಾತನಾಡ್ತಾರಾ, ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ, ಕಾದು ನೋಡಬೇಕು. ಇನ್ನು ಇದಾದ ಮೇಲೆ ಯತೀಂದ್ರ ಅವರ ಜೊತೆಗೆ ಸಿದ್ದರಾಮಯ್ಯನವರು ಬಹಳ ಗೌಪ್ಯವಾದಂಥ ಚರ್ಚೆಯನ್ನು ಮಾಡಿದರಂತೆ. ಬಹಳ ಗೌಪ್ಯವಾದಂಥ ಚರ್ಚೆಯನ್ನು ಸರ್ಕ್ಯೂಟ್ ಹೌಸ್ನಿಂದ ಇದಕ್ಕೆ ಎಲ್ಲಿಗೆ ಸುವರ್ಣಸೌಧಕ್ಕೆ ಇಬ್ಬರು ಒಂದೇ ಕಾರಲ್ಲಿ ಬಂದರಂತೆ. ಅದಾದ ಮೇಲೆ ಒಂದೇ ಮನೆಯಲ್ಲಿ ಕೂತ್ಕೊಂಡು 1 ಗಂಟೆಗಳ ಕಾಲ CM ಬದಲಾವಣೆ ವಿಚಾರದ ಬಗ್ಗೆ ಆ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡಬೇಡಪ್ಪ ಯತೀಂದ್ರ ಅಂತ ಹೇಳಿ ಒಂದು ಸ್ವಲ್ಪ ಬುದ್ಧಿ ಹೇಳಿರ್ತಾರೆ. ನೀ ಅದರ ಬಗ್ಗೆ ಮಾತೇ ಆಡಬೇಡ, ಯಾಕೆ ಮಾತಾಡ್ತೀಯ, ಬಿಟ್ಬಿಡು, ನಾನೇ ಚಿಲ್ಲಾಗಿದ್ದೀನಿ, ನಾನೇ ಕೂಲಾಗಿದ್ದೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ, ಟೆನ್ಷನ್ ಆಗ್ತೀಯಾ ಅಂತ ಹೇಳಿ ಮಗನಿಗೆ ಒಂದು ಸ್ವಲ್ಪ ಒಂದಿಷ್ಟು 4 ಮಾತುಗಳನ್ನು ಹೇಳಿರ್ತಾರೆ ಅನ್ನುವಂತಹ ವಿಚಾರಗಳಿಗೆ ಕೇಳಿ ಬಂದಿದೆ. ಬಟ್ ಭಾಳ ಗೌಪ್ಯವಾಗಿ ಮಾತನಾಡಿದಾರಂತೆ. ಆದರೆ ಅಪ್ಪ ಮಕ್ಕಳ ಜಗಳದಲ್ಲಿ ಮಗು ಬಡವಾಯಿತು ಅನ್ನೋ ರೀತಿಯಲ್ಲಿ ಇವರಿಬ್ಬರು ಜಗಳದಲ್ಲಿ ಬೇರೆ ಶಾಸಕರು ಬಡವಾಗ್ತಾ ಇದ್ದಾರೆ. ಇವರಿಗೆ ಓಟ್ ಹಾಕಿದಂತಹ ನಾವುಗಳು ಬಡವರಾಗ್ತಿದ್ದೀವಿ. ಯಾಕೆ ಅಂತಂದರೆ ಅಭಿವೃದ್ಧಿ ಇಲ್ಲ, ಸರ್ಕಾರದ ಬೊಕ್ಕಸದಲ್ಲಿ ಕಾಸಿಲ್ಲ, ಏನು ಮಾಡಿದ್ರು ಅದು ಕೊಟ್ವಿ, ಇದು ಕೊಟ್ವಿ, ಆ ಯೋಜನೆ ಕೊಟ್ವಿ, ಈ ಯೋಜನೆ ಕೊಟ್ವಿ ಅನ್ನುವಂತಹ ಒಂದು ಏನು ನೆಪವನ್ನು ಹೇಳ್ತಾರೆ. ಬಿಟ್ಟರೆ ಮುಂದೆ ಏನು ಮಾಡಬೇಕು, ಹೆಂಗೆ ಅನುಕೂಲ ಮಾಡಬೇಕು, ಹೆಂಗೆ ರಾಜ್ಯವನ್ನು ಇನ್ನಷ್ಟು ಏಳಿಗೆಯತ್ತ ಕರೆದುಕೊಂಡು ಹೋಗಬೇಕು ಅನ್ನುವಂತಹ ಕಾನ್ಸೆಪ್ಟೇ ಇಲ್ಲ. ಬದಲಾವಣೆ CM ಬದಲಾವಣೆ, ಆ ಬದಲಾವಣೆ, ಈ ಬರೀ ಇದೇ ಆಯಿತು. ಇನ್ನು ಆ ವಿರೋಧ ಪಕ್ಷದವರು ಕಡೆ ಪಕ್ಷ ಇನ್ನಾದರೂ ವಿರೋಧ ಮಾಡಿರಿ ಸ್ವಾಮಿ, CM ಬದಲಾವಣೆ ತಗೊಂಡು ಏನು ಮಾಡ್ತೀರಿ, ರಾಜ್ಯದ ಜನರನ್ನು ಉದ್ಧಾರ ಮಾಡಿ ಅಂತ ಅಟ್ಲೀಸ್ಟ್ ಧ್ವನಿ ಆದರೆ ಎತ್ತಿ. ನೀವು ಧ್ವನಿ ಎತ್ತಕ್ಕೆ ರೆಡಿ ಇಲ್ಲ. ಅದನ್ನು ಬಿಟ್ಟು 20,000 ರೈತರನ್ನು ಕರ್ಕೊಂಬಂದು ಹೋರಾಟ ಮಾಡ್ತೀನಿ ಅಂತ ಹೋರಾಟ ಮಾಡಿದ್ರಿ. ಏನಾಯ್ತು ಹೋರಾಟದ ಪ್ರತಿಫಲ? ಅದರ ಬಗ್ಗೆ, ಆ ಹೋರಾಟದ ಬಗ್ಗೆ ಚರ್ಚೆ ಆದರೂ ಆಯಿತಾ? ಆಗಲಿಲ್ಲ. ವಿರೋಧ ಪಕ್ಷದವರು ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು. ಒಟ್ಟಾರೆಯಾಗಿ ದೊಡ್ಡ ಪ್ರಮಾಣದ ಕಿಚ್ಚಂತಕ್ಕಂಥದ್ದು ಹತ್ತಿದೆ. ದೆಹಲಿಗೆ ಹೋಗಿ ಬರೋ ತನಕ ಏನೇನಾಗುತ್ತೆ ಏನಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಹೋಗಿ ಬಂದ ಮೇಲೆ ಏನಾಗುತ್ತೆ, ಇಬ್ಬರು CM DCM ದೆಹಲಿಗೆ ಹೋಗಿ ಬಂದ ಮೇಲೆ ಏನಾಗುತ್ತೆ, ರಾಹುಲ್ ಗಾಂಧಿ ಏನು ಹೇಳುತ್ತಾರೆ, ನಿಜವಾಗಲೂ ಅತಿ ಶೀಘ್ರದಲ್ಲಿ CM ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರಾ, DK ಶಿವಕುಮಾರ್ ಅವರು CM ಆಗ್ತಾರಾ, ಅಥವಾ ಗೊತ್ತಿಲ್ಲ, ಕಂಡು ಕೇಳದ ರೀತಿಯಲ್ಲಿ ಬೇರೆ ಯಾರಾದರೂ CM ಆಗಿಬಿಡ್ಬೋದು.
ಯಾಕೆಂತಂದರೆ ಹಿಂದೆ ಯಡಿಯೂರಪ್ಪನ ಕೆಳಗೆ ಇಳಿಸ್ಬಿಡ್ಬೇಕು, ಬೇರೆ ಯಾರನ್ನೂ ಸಿ ಎಂ ಮಾಡಬೇಕು ಅಂತ ಹೇಳಿ ನಾನು ಆಗ್ತೀನಿ, ನೀನಾಗ್ತೀವಿ, ಅವರಾಗಬೇಕು, ಇವರಾಗಬೇಕು ಅಂತ ಹೇಳೆಲ್ಲ ಕಾದಾಟ ಮಾಡಿದ್ದನ್ನು ನಾವು ನೋಡಿದ್ದೀವಿ. ಯಾರ್ಯಾರ್ದೋ ಹೆಸರುಗಳನ್ನು ಸಿ ಎಂ ಪಟ್ಟಿಯಲ್ಲಿ ಸೇರಿಸಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಕಂಡು ಕೇಳರಿದ ರೀತಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಸಿ ಎಂ ಆಗಿಬಿಟ್ರು. ಹಾಗೆ ಯಾವುದಾದ್ರೂ ಒಂದು ಆಕ್ಸಿಡೆಂಟಲ್ ಕ್ಯಾಂಡಿಡೇಟ್ ಬಂದು ಸಿ ಎಂ ಆಗುತ್ತಾ ಇನ್ಸ್ಟೆಡ್ ಆಫ್ ಡಿ ಕೆ ಶಿವಕುಮಾರ್? ಗೊತ್ತಿಲ್ಲ. ಇವೆಲ್ಲ ಕಾದು ನೋಡಬೇಕು. ಯಾಕಂತಂದರೆ ಎನಿಥಿಂಗ್ ಕ್ಯಾನ್ ಬಿ ಹ್ಯಾಪನ್ ಇನ್ ಅ ಪಾಲಿಟಿಕ್ಸ್. ರಾಜಕಾರಣದಲ್ಲಿ ಏನಾದರೂ ಆಗಬಹುದು. ಇದಕ್ಕೆಲ್ಲ ಉತ್ತರ ಅತಿ ಶೀಘ್ರದಲ್ಲಿ ಸಿಗುತ್ತೆ ಅಂತ ಭಾವಿಸ್ತೀನಿ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.